ಎಲ್ರಿಗೂ ನಮಸ್ಕಾರ. ಇವತ್ತಿನ ನಮ್ಮ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಮ್ಮ ಇವತ್ತಿನ ವಿಡಿಯೋ ಟಾಪಿಕ್ ಅಂತಂದರೆ ನಿಮ್ಮ ಕರಿಯರ್, ನಿಮ್ಮ ವೃತ್ತಿ ಹೇಗೆ ನಡೀತಾ ಇದೆ, ಮುಂದಿನ 6 ತಿಂಗಳಲ್ಲಿ ನಿಮ್ಮ ವೃತ್ತಿಯಲ್ಲಿ ಏನಾಗುತ್ತೆ ಅಂತ ತಿಳ್ಕೊಳ್ಳುವಂತಹ ಒಂದು ಸಾಮಾನ್ಯ ಪಿಕ್ ಅ ಕಾರ್ಡ್ ರೀಡಿಂಗ್. ಸೊ ಇಲ್ಲಿ ನೀವು 3 ಹೂವುಗಳನ್ನು ನೋಡ್ತಾ ಇದ್ದೀರಾ. ಇದು ಮೊದಲನೇ ಗುಂಪು, ಓಕೆ. ಮತ್ತು ಇದು ಸೂರ್ಯಕಾಂತಿ ಹೂವು, ಎರಡನೇ ಗುಂಪು. ಮತ್ತು ಇದು ಗುಲಾಬಿ, ಕೆಂಪು ಗುಲಾಬಿ, ಮೂರನೇ ಗುಂಪು, ಓಕೆ. ಸೊ ನಿಮ್ಮ ನೆಚ್ಚಿನ ಹೂವನ್ನ ನೀವು ಆರಿಸ್ಕೊಳ್ಳಿ. ಅದ್ರ ಪ್ರಕಾರ ನಾವು ನಮ್ಮ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಈಗ ಮೊದಲನೇ ರೀಡಿಂಗ್ ನೋಡೋಣ. ಮೊದಲನೇ ಹೂವಿಗೆ ಯಾವ ಕಾರ್ಡ್ಸ್ ಬರುತ್ತೆ ಅಂತ. ಓಕೆ, ಕಾರ್ಡ್ಸ್ ತೆಗ್ದಿದ್ದೀರಿ, ನೋಡೋಣ ಏನು ಬರುತ್ತೆ ಅಂತ. ಈಗ ಹೇಗಿದೆ ಪ್ರಸ್ತುತ ನಿಮ್ಮ ಕರಿಯರ್ ಅಂತ ನೋಡೋಣ. ನೀವೀಗ ತಾನೇ ಕೆಲಸ ಸ್ಟಾರ್ಟ್ ಮಾಡಿರ್ಬೋದು, ಸ್ಟಾರ್ಟಿಂಗ್ ಜಾಬ್ ಇರಬಹುದು, ಓಕೆ. ಸ್ಟಾರ್ಟಿಂಗ್ ಜಾಬ್ ಇರ್ಬೋದು, ಅಥವಾ ಎಂಟ್ರಿ ಪೊಸಿಷನಲ್ಲಿ ಈಗ ತಾನೇ ಸೇರ್ಕೊಂಡಿರ್ಬೋದು ನೀವು ಕೆಲಸಕ್ಕೆ. ಒಟ್ಟಿನಲ್ಲಿ ಜಾಬ್ ಓಕೆ. ಅಥವಾ ನೀವು ಕೆಲಸ ಹುಡುಕ್ತಿರ್ಬೋದು ಕೂಡ, ಸಮ್ ಆಫ್ ಯು. ಅಥವಾ ನಿಮ್ಮ ಇಂಟರ್ವ್ಯೂ ಸ್ಕೆಡ್ಯೂಲ್ ಆಗಿರ್ಬೋದು, ಅಥವಾ ನೀವಿನ್ನ ಜಾಯ್ನ್ ಆಗಬೇಕಾಗ್ಬೋದು ನಿಮ್ಮ ಕೆಲಸನ. ಸಿಕ್ಕಿದೆ ಜಾಬ್, ಬಟ್ ಜಾಯ್ನ್ ಆಗಬೇಕು, ಸಮಥಿಂಗ್ ಲೈಕ್ ದ್ಯಾಟ್. ಓಕೆ, ಇಟ್ಸ್ ಗುಡ್ ಅಂತ ಬರ್ತಾ ಇದೆ. ಮುಂದಿನ 6 ತಿಂಗಳಲ್ಲಿ ತುಂಬ ಸಪೋರ್ಟ್ ಸಿಗುತ್ತೆ ನಿಮಗೆ. ಇಟ್ ವಿಲ್ ಬಿ ಗುಡ್. ಒಂದು ರೀತಿ ನೀವು ನಿಮ್ಮ ಜಾಬ್ಗೆ, ನಿಮ್ಮ ಪ್ರೊಫೆಷನ್ಗೆ ಕನೆಕ್ಟ್ ಆಗ್ತೀರಾ. ಎಮೋಷ್ನಲಿ ಚೆನ್ನಾಗಿದೆ ಮುಂದಿನ 6 ತಿಂಗಳು. ಸೊ ಒಂದು ಒಳ್ಳೆಯ ವಿಷಯ ನಿಮ್ಮ ಜಾಬ್ ಬಗ್ಗೆ ಏನಂತಂದರೆ, ಲಾಂಗ್ ಟರ್ಮ್ ಇದರಲ್ಲಿ ನೀವಿರ್ಬೋದು, ದೀರ್ಘಕಾಲಿಕವಾಗಿ ಕೆಲಸ ಮಾಡ್ಬೋದು ಈ ಒಂದು ಜಾಬಲ್ಲಿ, ಕೆಲಸದಲ್ಲಿ. ಮತ್ತು ನಿಮಗೆ ತುಂಬ ಸಪೋರ್ಟ್ ಸಿಗುತ್ತೆ. ಸ್ವಲ್ಪ ಫೈನಾನ್ಷಿಯಲಿ ಅಷ್ಟೊಂದು ರಿಚ್ ಇಲ್ಲ ಅಂತಂದರೂ ಕೂಡ, ಅಷ್ಟೊಂದು ಹೆಚ್ಚು ಸಪೋರ್ಟ್ ಸಿಗಲ್ಲ ಅಂದರೂ ಕೂಡ, ಒಂದು ಸ್ಟೇಬಲ್ ಇನ್ಕಮ್ ಇರುತ್ತೆ, ಸ್ಥಿರವಾಗಿ ದುಡ್ಡು ಬರ್ತಿರುತ್ತೆ. ಸ್ವಲ್ಪ ಆದರೂ ಪರವಾಗಿಲ್ಲ, ಒಂದು ಲಾಂಗ್ ಟೈಮ್ ಚೆನ್ನಾಗಿದೆ. ಸೊ ನೀವು ಲಾಂಗ್ ಟೈಮ್ ಪ್ರಾಸ್ಪೆಕ್ಟ್ಸ್ ನೋಡೋದಾದರೆ, ಲಾಂಗ್ ಟೈಮ್ ಭರವಸೆ ಈ ಒಂದು ಜಾಬ್ ನಿಮಗೆ ಕೊಡುತ್ತೆ ಅಂತ ಬರ್ತಾ ಇದೆ. ಏನು ಪ್ರಾಬ್ಲಮ್ ಇದೆ ಈ ಒಂದು ಕರಿಯರ್ ಅಟ್ ಪ್ರೆಸೆಂಟ್ ಅಂತಂದರೆ, ನೀವಿನ್ನ ಕೆಲವು ದೊಡ್ಡ ಡಿಸಿಷನ್ಸ್ ಮಾಡಬೇಕಾಗಿದೆ ನಿಮ್ಮ ಜಾಬಲ್ಲಿ, ಕರಿಯರಲ್ಲಿ. ಜಾಬ್ ಅಂತ ಹೇಳಲ್ಲ, ಕರಿಯರಲ್ಲಿ. ಬಹುಶಃ ನಿಮ್ಮ ಕರಿಯರ್ ಹಾದಿನ ಇನ್ನೂ ರೂಪಿಸ್ಕೊಂಡಿಲ್ಲ ನೀವು, ಬಿಗಿನಿಂಗ್ ಸ್ಟೇಜಲ್ಲಿ ಇರಬಹುದು. ಅಥವಾ ಕರಿಯರ್ ಚೇಂಜ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಿರ್ಬೋದು ನೀವು. ಸೊ ಅದು ನಿಮಗೆ ಸ್ವಲ್ಪ ಬ್ಲಾಕೇಜ್ ಆಗಿದೆ. ಅದಕ್ಕೆ ಗೈಡೆನ್ಸ್ ಏನು ಅಂತಂದರೆ, ನೆಗೆಟಿವಿಟಿ ತುಂಬ ಇದೆ ಕರಿಯರ್ ರಿಲೇಟೆಡು. ಸೊ ಇಫ್ ಯು ಕ್ಯಾನ್, ನೀವು ಆ ನೆಗೆಟಿವಿಟಿನ ತೆಗೆದುಹಾಕಿ ಪಾಸಿಟಿವಿಟಿ ಬರೋ ಥರ ಏನಾದರೂ ನೀವು ಮಾಡಿಕೊಂಡ್ರೆ, ಲೈಕ್ ಕರಿಯರ್ ಪ್ಲ್ಯಾನಿಂಗ್ ಆಗಲಿ, ಅಥವಾ ಬೇರೆಯವರಿಂದ ಮೆಂಟರಿಂಗ್, ಗೈಡೆನ್ಸ್, ಮಾರ್ಗದರ್ಶನ ತಗೊಳ್ಳೋದಾಗಲಿ, ನಿಮ್ಮಲ್ಲಿರೋ ಸೆಲ್ಫ್ ಡೌಟ್ಸ್ ಏನಿದೆ, ನಿಮ್ಮ ಸ್ವಂತ, ನಿಮ್ಮ ಒಂದು ವ್ಯಕ್ತಿತ್ವದ ಮೇಲೆ ಅಥವಾ ನಿಮ್ಮ ಸಾಮರ್ಥ್ಯದ ಮೇಲೆ ಏನೋ ಸಂದೇಹಗಳಿದೆ, ಅದನ್ನು ಬಗೆಹರಿಸ್ಕೊಳ್ಳೋದಾಗಲಿ, ನಿಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೊಳ್ಳೋದಾಗಲಿ ಮಾಡಿದ್ರೆ, ಐ ಥಿಂಕ್ ಈ ಒಂದು ಪ್ರಾಬ್ಲಮ್ಗೆ ಆನ್ಸರ್ ಸಿಗುತ್ತೆ ಅಂತ ಬರ್ತಾ ಇದೆ ಈ ಕಾರ್ಡಲ್ಲಿ. ಓಕೆ ಓಕೆ, ಇವಾಗ ಮುಂದಿನ ಪೈಲ್ ರೀಡಿಂಗ್ ನೋಡೋಣ. ಸೊ ನಿಮ್ಮ ಗುಂಪು ಸೂರ್ಯಕಾಂತಿ, ಸನ್ಫ್ಲವರ್ ಆರಿಸ್ಕೊಂಡಿರೋ ಗುಂಪಾದರೆ ನೋಡೋಣ ನಿಮ್ಮ ರೀಡಿಂಗ್ ಏನೇನು ಬರ್ತಾ ಇದೆ ಅಂತ. ಸೊ ಮೊದಲನೇದು, ಹೇಗೆ ನಿಮ್ಮ ಕರಿಯರ್ ನಡೀತಾ ಇದೆ ಈಗ ಸದ್ಯಕ್ಕೆ. ಇಟ್ ಈಸ್ ಗುಡ್. ನಿಮ್ಮಲ್ಲಿ ಕೆಲವರು ಕೆಲಸ ಮಾಡ್ತಿಲ್ಲ ಅಂತ ಇರ್ಬೋದು, ಮನೇಲಿರ್ಬೋದು ಕೆಲವರು, ಅಥವಾ ಕೆಲಸ ಮಾಡೋದ್ರ ಬಗ್ಗೆ, ಸ್ಟಾರ್ಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಿರ್ಬೋದು. ಮಗು ಆದಮೇಲೆ ಕೆಲಸ ಬಿಟ್ಟಿರೋದು, ಆ ಥರ ಸಂದರ್ಭ ಕೂಡ ಕಾಣ್ತಾ ಇದೆ. ಇನ್ನು ಕೆಲವರು ಆಲ್ರೆಡಿ ನೀವು ಕೆಲಸದಲ್ಲಿ ಇದ್ದೀರಾ, ಲಾಂಗ್ ಟೈಮಿಂದ ಇದ್ದೀರಾ, ಒಂಥರ ಫ್ಯಾಮಿಲಿ ಥರ ಫೀಲ್ ಇದೆ ಅಂತ ಅನಿಸುತ್ತೆ. ಅಥವಾ ಇನ್ನು ನಿಮ್ಮಲ್ಲಿ ಹಲವರು ನಿಮ್ಮ ಪ್ರೀತಿಸಿದ ವ್ಯಕ್ತಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಆ ಒಂದು ಆರ್ಗನೈಸೇಷನಲ್ಲಿ ಉಳ್ಕೊಂಡಿರಬಹುದು, ಕೆಲಸ ಮಾಡ್ತಿರ್ಬೋದು ನೀವು. ಸಮಥಿಂಗ್ ಲೈಕ್ ದ್ಯಾಟ್ ನನಗೆ ಬರ್ತಾ ಇದೆ. ಅಥವಾ ಆ ಆರ್ಗನೈಸೇಷನಲ್ಲಿ ನಿಮಗೆ ಪ್ರೀತಿ ಸಿಕ್ತು, ಆ ರೀತಿಯ ಮೆಸೇಜ್ ಕೂಡ ಬರ್ತಾ ಇದೆ. ಸೊ ಓವರ್ ಆಲ್ ಇಟ್ ಈಸ್ ಓಕೆ ಪ್ರಸ್ತುತ ಪರಿಸ್ಥಿತಿ. ಮುಂದಿನ 6 ತಿಂಗಳಲ್ಲಿ ಇವಾಗ ನೀವು ಕೆಲಸ ಮಾಡ್ತಿಲ್ಲ, ಮನೇಲಿದ್ದೀರಾ, ಕೆಲಸಕ್ಕೆ ನೋಡ್ತಾ ಇದ್ದೀರಾ ಅಂದರೆ ಕೆಲಸ ಸಿಗೋದು ಡೌಟು ಮುಂದಿನ 6 ತಿಂಗಳಲ್ಲಿ. ಇವಾಗ ನೀವು ಆಲ್ರೆಡಿ ಕೆಲಸದಲ್ಲಿ ಇದ್ದೀರಾ ಅಂತಂದರೆ ಬಹುಶಃ ನೀವು ಬ್ರೇಕ್ ತಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ನೆಕ್ಸ್ಟ್ 6 ಮಂತ್ಸ್ ಸ್ವಲ್ಪ ದಿನ ನಾನು ಈ ಕೆಲಸ ಬಿಟ್ಟು ಬೇರೆ ಕೆಲಸಕ್ಕೆ ಸೇರ್ಕೊಳ್ಳ ಅಂತ ಯೋಚನೆ ಮಾಡಬಹುದು. ಏನೋ ಒಂದು ಬ್ರೇಕ್ ಕಾಣ್ತಾ ಇದೆ ನನಗೆ ಮುಂದಿನ 6 ತಿಂಗಳಲ್ಲಿ. ಅಥವಾ ನೀವು ಕೆಲಸ ಬಿಡೋ ಪರಿಸ್ಥಿತಿಲಿ ಇಲ್ಲ, ಬಿಡೋದಿಲ್ಲ ಅಂತಂದರೆ ಬಹುಶಃ
ನೀವು ಸ್ವಲ್ಪ ಕೆಲಸದ ಬಗ್ಗೆ ಹೆಚ್ಚು ಕರಿಯರ್ ಬಗ್ಗೆ ಹೆಚ್ಚು ಯೋಚನೆ ಮಾಡಿದೆ ನಿಮ್ಮ ಪರ್ಸನಾಲಿಟಿ ಇಂಪ್ರೂವ್ಮೆಂಟ್ ಲೈಕ್ ಮೆಡಿಟೇಷನ್ ರಿಲ್ಯಾಕ್ಸಿಂಗ್ ಈ ಥರ ವಿಷಯಗಳಲ್ಲಿ ಹೆಚ್ಚಿನ ಗಮನ ಕೊಡಬಹುದು ಅಂತ ಕೂಡ ಕಾಣ್ತಾ ಇದೆ. ಆಮ್, ಒಂದು ಒಳ್ಳೆ ವಿಷಯ ನಿಮ್ಮ ಪ್ರಸ್ತುತ ಜಾಬ್ ಬಗ್ಗೆ ಏನಿದೆ ಅಂತಂದರೆ ಇಲ್ಲಿ ನೀವು ಈಗ ನೀವು ಕೆಲಸ ಮಾಡ್ತಿಲ್ಲ ಅಂತಂದರೆ ಪ್ರಸ್ತುತ ಜಾಬ್ ರಿಲೇಟೆಡ್ ಆಗಿ ಏನು ವಿಷಯಗಳು ನಿಮಗೆ ಬರಲ್ಲ. ಸೊ ಅದು ಒಂದು ಒಳ್ಳೆ ವಿಷಯ ಅಂತಂದರೆ ಆಫೀಸ್ ಪಾಲಿಟಿಕ್ಸ್ ಆಗಿರಬಹುದು ಅಥವಾ ಜನಕ್ಕೆ ಯಾವುದೇ ಪ್ರತಿಫಲ ನಿರೀಕ್ಷೆ ಮಾಡದೆ ಹೆಲ್ಪ್ ಮಾಡೋದಾಗಿರ್ಬೋದು. ಎಷ್ಟೊಂದು ಆಫೀಸಲ್ಲಿ ನಡೆಯುವಂತಹ ವಿಷಯಗಳನ್ನ ನೀವು ಎದುರಿಸ್ಬೇಕಾಗಿಲ್ಲ ಅಂತ ಒಂದು ಮೆಸೇಜ್ ಇದೆ. ನೀವು ಆಲ್ರೆಡಿ ಇವಾಗ ಪ್ರೊಫೆಷನಲ್ ಕೆಲಸದಲ್ಲಿದ್ದು ಕರಿಯರಲ್ಲಿ ಕೆಲಸ ಮಾಡ್ತಾ ಇದ್ರೆ ಒಂದು ಒಳ್ಳೆ ವಿಷಯ ನಿಮ್ಮ ಜಾಬಲ್ಲಿ ಏನಂತಂದರೆ ನಿಮಗೆ ಗೊತ್ತು ಯಾರನ್ನ ಎಲ್ಲಿಟ್ಟಿರಬೇಕು, ಎಷ್ಟು ಬೌಂಡ್ರಿನಲ್ಲಿ ಯಾರನ್ನ ಮ್ಯಾನೇಜ್ ಮಾಡಬೇಕು ಅನ್ನೋ ವಿಷಯ ನಿಮಗೆ ಚೆನ್ನಾಗಿ ಗೊತ್ತು, ಕಲ್ತಿದ್ದೀರಾ. ಆ್ಯಂಡ್ ನಿಮಗಿದು ಸಾಧ್ಯ ಕೂಡ ಈ ಜಾಬಲ್ಲಿ. ಸೊ ನೀವು ಒಂದು ರೀತಿ ಟಾಕ್ಸಿಕ್ ಕೆಟ್ಟ ರೀತಿಯ ವರ್ತನೆಗಳಿಂದ ದೂರ ಇರ್ತೀರಾ, ಅದು ಒಂದು ಒಳ್ಳೆ ವಿಷಯ. ಒಂದು ಪ್ರಾಬ್ಲಮ್ ಏನಿದೆ ಈ ಕೆಲಸದಲ್ಲಿ ಅಂತಂದರೆ ಓಕೆ ಮತ್ತು ಅದಕ್ಕೆ ಗೈಡೆನ್ಸ್ ಏನಂದರೆ ನಿಮಗೆ ಸಿಗಬೇಕಾಗಿರುವಂತಹ ರೆಕಗ್ನಿಷನ್ ದುಡ್ಡು ಅಥವಾ ಸ್ಥಾನಮಾನ ಸಿಗ್ತಾ ಇಲ್ಲ ಇನ್ನು. ಓಕೆ, ಅದು ಒಂದು. ಈಗ ನೀವು ಕೆಲಸ ಮಾಡ್ತಿಲ್ಲ ಅಂತಂದರೆ ಬಹುಶಃ ನಿಮಗೆ ತಕ್ಕನಾದ ಕೆಲಸ ಸಿಗ್ತಾ ಇಲ್ಲ ಅಥವಾ ನೀವು ಅದಕ್ಕೆ ತಕ್ಕನಾಗಿ ಪ್ರಯತ್ನ ಪಡೋದಕ್ಕೆ ಆಗ್ತಾ ಇಲ್ಲ, ಬ್ಯಾಲೆನ್ಸ್ ಇಲ್ಲ ನಿಮ್ಮ ಲೈಫಲ್ಲಿ. ಮನೆ ಫ್ಯಾಮ್ಲಿ ಮ್ಯಾನೇಜ್ ಮಾಡೋದು, ಹೊರಗಡೆ ಮ್ಯಾನೇಜ್ ಮಾಡೋ ವಿಷಯದಲ್ಲಿ. ಇದಕ್ಕೆ ಗೈಡೆನ್ಸ್ ಏನಂದರೆ ಹೆಚ್ಚಿನ ಕೆಲಸ ಒಪ್ಕೊಳ್ಳಿ, ಹೆಚ್ಚು ಕಷ್ಟಪಡಿ, ಹಾರ್ಡ್ ವರ್ಕ್ ಮಾಡಿ, ಮೇ ಬಿ ಇದು ಸಿಗುತ್ತೆ ನಿಮಗೆ ಆ ಥರ ಮಾಡಿದ್ರೆ. ಇಫ್ ಯು ಕ್ಯಾನ್ ಟೇಕ್ ಹೆಚ್ಚಿನ ಜವಾಬ್ದಾರಿಗಳನ್ನ ವಹಿಸಿದಲ್ಲಿ ಇದು ಸಾಧ್ಯವಾಗುತ್ತೆ ಅಂತ ಒಂದು ಮೆಸೇಜ್ ಬರ್ತಾ ಇದೆ. ಈ ಒಂದು ಫೈಲ್ ನೋಡೋದಕ್ಕೆ ಧನ್ಯವಾದ. ಮುಂದಿನ ಫೈಲ್ ರೆಡಿ ನೋಡೋಣ. ನೀವು ಈ ಒಂದು ಗುಲಾಬಿ ಹೂವನ್ನ ಆಯ್ಕೆ ಮಾಡಿದರೆ ನೋಡೋಣ ನಿಮ್ಮ ರೀಡಿಂಗ್ ಏನು ಬರ್ತಾ ಇದೆ. ಪ್ರಸ್ತುತ ಹೇಗಿದೆ ನೋಡೋಣ. ಓಕೆ, ನನಗೆ ಪ್ರಸ್ತುತ ನಿಮ್ಮಲ್ಲಿ ಹಲವರು ಕೆಲಸ ಮಾಡ್ತಿರೋದು ಕಾಣ್ತಿದೆ. ಓಕೆ, ಮನೇಲಿರೋದು ಕಾಣ್ತಿದೆ ಹಿಂದಿನ ಫೈಲ್ ಥರನೇ. ಇನ್ನು ಕೆಲವರು ನೀವು ನಿಮ್ಮ ನೆಚ್ಚಿನ ಜಾಬಲ್ಲಿ ನೆಚ್ಚಿನ ಕರಿಯರಲ್ಲಿರೋದು ಕಾಣ್ತಾ ಇದೆ. ಒಟ್ಟಿನಲ್ಲಿ ನೀವು ಸ್ವಲ್ಪ ಕರಿಯರ್ ಬಗ್ಗೆ ಅಥವಾ ಕರಿಯರ್ ರಿಲೇಟೆಡ್ ವಿಷಯಗಳ ಬಗ್ಗೆ ಎಮೋಷ್ನಲ್ ಆಗಿರೋದು ಕೂಡ ಕಾಣ್ತಾ ಇದೆ. ನೆಕ್ಸ್ಟ್ 6 ತಿಂಗಳಲ್ಲಿ ಓಕೆ ಐ ಸಿ ನಿಮ್ಮ ಜಾಬಲ್ಲಿ ಅಥವಾ ಕರಿಯರಲ್ಲಿ ತುಂಬ ಪ್ರೋಗ್ರೆಸ್ ಕಾಣ್ತಾ ಇದೆ. ಮನಿ ವೈಸ್ ದುಡ್ಡಿನ ಒಂದು ವಿಷಯದಲ್ಲಿ ಜಾಸ್ತಿ ಪ್ರೋಗ್ರೆಸ್ ಕಾಣ್ತಾ ಇದೆ. ಓಕೆ, ಇದರಲ್ಲಿ ನಿಮ್ಮ ಪಾರ್ಟ್ನರ್ ಪಾತ್ರ ಇರ್ಬೋದು. ನಿಮ್ಮಲ್ಲಿ ಕೆಲವರು ಬಿಸ್ನೆಸ್ ಕೂಡ ಮಾಡ್ತಿರ್ಬೋದು ಆನ್ ಯುವರ್ ಓನ್. ಸೊ ಒಟ್ಟಿನಲ್ಲಿ ಹೆಚ್ಚಿನ ಸಪೋರ್ಟ್ ಫ್ಯಾಮ್ಲಿಯಿಂದ ಮತ್ತು ಮನೆ ವಿಷಯದಲ್ಲಿ ಸಪೋರ್ಟ್ ಮತ್ತು ಕರಿಯರಲ್ಲಿ ಎಸ್ಪೆಷಲಿ ದುಡ್ಡಿನ ಒಂದು ಪ್ರಗತಿ ಕಾಣ್ತಾ ಇದೆ. ಒಂದು ಒಳ್ಳೆಯ ವಿಷಯ ನಿಮ್ಮ ಕರಿಯರ್ ಬಗ್ಗೆ ಏನು ಅಂತಂದರೆ ನಿಮಗೆ ತುಂಬ ಕರಿಯರ್ ವಿಷಯದಲ್ಲಿ ಹೆಲ್ಪ್ ಇರಬಹುದು, ಅಥವಾ ಇನ್ನೂ ಒಂದು ಪಾಸಿಬಿಲಿಟಿ ಅಂತಂದರೆ ಯಾವುದೇ ಹೆಲ್ಪ್ ಇಲ್ಲದೆ ನೀವು ಕರಿಯರ್ ಮಾಡ್ತಿರಬಹುದು, ಅಥವಾ ಯಾವುದೇ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಇಲ್ಲದೆ ನಿಮ್ಮ ಕರಿಯರ್ ಕೂಡ ಮಾಡ್ತಿರ್ಬೋದು ಸಮ್ಟೈಮ್ಸ್. ಅದು ಕೂಡ ಈ ಕಾರ್ಡ್ ತೋರಿಸುತ್ತೆ. ಅಥವಾ ನಿಮ್ಮ ಪಾರ್ಟ್ನರ್ ಜೊತೆ ನೀವು ಕರಿಯರ್ ಬಿಸ್ನೆಸ್ ಈ ಥರ ಮಾಡ್ತಿರ್ಬೋದು, ವಿಚ್ ಇಸ್ ಅ ಗುಡ್ ಥಿಂಗ್. ಮತ್ತು ನಿಮ್ಮಲ್ಲಿ ಕೆಲವರು ಈ ಕರಿಯರ್ ಬಗ್ಗೆ ತುಂಬ ಸ್ಪಿರಿಚುವಲ್ ಆಗಿ ಕೂಡ ಯೋಚನೆ ಮಾಡ್ತೀರಾ, ಅದು ಒಂದು ಒಳ್ಳೆಯ ವಿಷಯ ಇದೆ. ಒಂದು ಇಶ್ಯೂ ಏನಂತಂದರೆ ಸ್ಟೆಬಿಲಿಟಿ ಪ್ರಾಬ್ಲಮ್ ಇದೆ ಇಲ್ಲಿ. ಓಕೆ, ಲಾಂಗ್ ಟರ್ಮ್ ಇದನ್ನು ಮಾಡೋಕ್ಕಾಗುತ್ತಾ ವಿತೌಟ್ ಏನೋ ಅಡ್ಡಿ ಆತಂಕ ಇಲ್ಲದೆ ಇದನ್ನು ನಡ್ಸೋಕ್ಕಾಗುತ್ತಾ ಅನ್ನೋ ಒಂದು ಪ್ರಾಬ್ಲಮ್ ಇದೆ, ಲಾಂಗ್ ಟರ್ಮ್ ಪ್ರಾಬ್ಲಮ್ ಇದೆ. ಅಥವಾ ಬ್ಯಾಲೆನ್ಸಿಂಗ್ ಸಮ್ಟೈಮ್ಸ್ ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದಕ್ಕೆ ಇಶ್ಯೂ ಆಗಬಹುದು. ಸೊ ಅದು ಒಂದು ಪ್ರಾಬ್ಲಮ್ ಇದೆ. ಅದಕ್ಕೆ ಗೈಡೆನ್ಸ್ ಏನಂತಂದರೆ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡೋದು, ನಿಮ್ಮ ಪ್ರಾಬ್ಲಮ್ಸ್ ಏನಿದೆ
ಅದಕ್ಕೆ ನೀವು ಕ್ರಿಯೇಟಿವ್ ಆಗಿ ಸೃಜನಾತ್ಮಕವಾಗಿ ಥಿಂಕ್ ಮಾಡಿದಲ್ಲಿ ನಿಮಗೆ ಪರಿಹಾರಗಳು ಸಿಗುತ್ತೆ ಮತ್ತು ಇದನ್ನು ನೀವು ಮ್ಯಾನೇಜ್ ಮಾಡ್ಕೊಂಡು ಹೋಗಬಹುದು. ನನಗನ್ಸುತ್ತೆ ಹೆಚ್ಚಿನವರು ಈ ಫೈಲ್ನ ಆಯ್ಕೆ ಮಾಡಿರೋರು ಅವ್ರದ್ದೇ ಒಂದು ಬಿಸ್ನೆಸ್ ಮಾಡ್ತಿರಬಹುದು ಸಮ್ಟೈಮ್ಸ್. ಅದು ಫ್ಯಾಮಿಲಿ ಜೊತೆ ಅಥವಾ ಪಾರ್ಟ್ನರ್ ಜೊತೆ ಅಂತ ಅನ್ನಿಸ್ತಾ ಇದೆ. ಓಕೆ, ಸೊ ಈ ಒಂದು ಪಿಕ್ ಅ ಕಾರ್ಡ್ ರೀಡಿಂಗ್ ನೋಡೋದಕ್ಕೆ ತುಂಬ ಧನ್ಯವಾದ. ಮುಂದಿನ ಪಿಕ್ ಅ ಕಾರ್ಡ್ ರೀಡಿಂಗಲ್ಲಿ ಮತ್ತೆ ಬೇಗ ಭೇಟಿಯಾಗೋಣ.